ಇನ್ನು ಡಿಕೆ ಶಿವಕುಮಾರ್ ಅವರ ಮನೆ ದೇವತೆ ಕೆಂಕೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಇವತ್ತು ಬೆಳಗ್ಗೆಯಿಂದಾನೇ ಕೆಂಕೇರಮ್ಮ ದೇವಿಗೆ ಪೂಜೆ ಅಭಿಷೇಕಗಳನ್ನು ನೆರವೇರಿಸಲಾಗಿದೆ. ರಾಮನಗರದ ಕನಕಪುರ ತಾಲೂಕಿನಲ್ಲಿ ನೆಲೆಸಿರುವಂತಹ ಪ್ರಸಿದ್ಧ ದೇವತೆ ಡಿಕೆ ಶಿವಕುಮಾರ್ ಅವರಿಗೆ ಒಳಿತಾಗಲಿ ಅಂತ ಹೇಳಿ ದೇವಾಲಯ ಸಮಿತಿ ಪೂಜೆ ಮಾಡಿದೆ. ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಸಿಎಂ ಆಗಿ ಉತ್ತಮ ಆಡಳಿತವನ್ನ ನೀಡಲಿ ಅಂತ ಪ್ರಾರ್ಥನೆ ಮಾಡಲಾಗಿದೆ. ಕೆಂಕೇರಮ್ಮ ವಿಶೇಷ ಪೂಜೆಯ ವೇಳೆ ಬಲಗಡೆ ಹೂವಿನ ಪ್ರಸಾದವನ್ನ ನೀಡಿದ್ದಾಳೆ ದೇವಿ. ಡಿಕೆ ಶಿವಕುಮಾರ್ ಅವರಿಗೆ ಒಳಿತಾಗ್ಲಿ ಅಂತ ಹೇಳಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿ ಅದಾದ ನಂತರ ಪ್ರಸಾದವನ್ನ ಕೂಡ ವಿತರಣೆ ಮಾಡಿದ್ದಾರೆ. ರಾಮನಗರದ ಕನಕಪುರ ತಾಲೂಕಿನಲ್ಲಿ ನೆಲೆಸಿರುವಂತಹ ಪ್ರಸಿದ್ಧ ಶಕ್ತಿ ದೇವತೆ ಕೆಂಕೇರಮ್ಮ ದೇಗುಲದಲ್ಲಿ ಬೆಳಗ್ಗೆಯಿಂದಾನೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದೆ. ಖುದ್ದು ಡಿಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋಕ್ಕೂ ಮುಂಚೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಲಭ್ಯ ಆಗ್ತಾ ಇರುವಂಥ ಮಾಹಿತಿ ಏನು ಅಂದರೆ ಅವರ ಆ ಪ್ರಯಾಣ ರದ್ದಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಡಿಕೆ ಶಿವಕುಮಾರ್ ಅವರು ತೆರಳ್ತಾ ಇಲ್ಲ, ಅಲ್ಲಿಗೆ ಹೋಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು. ಆದರೆ ಅವರ ಅಭಿಮಾನಿಗಳು ಅಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ದೇಗುಲದ ಪೂಜಾ ಸಮಿತಿ ಏನಿದೆ, ದೇವಾಲಯದ ಸಮಿತಿ ಏನಿದೆ, ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತವನ್ನ ನೀಡಲಿ, ಈ ರಾಜ್ಯಕ್ಕೆ ಒಂದೊಳ್ಳೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ದೇವರಿಗೆ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕೆಂಕೇರಮ್ಮ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಮೋಹನ್ ಮಾತನಾಡಿಸಿದ್ದಾರೆ. ನೋಡೋಣ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಹೀಗಾಗಿ ಶಿವಕುಮಾರ್ ಅವರ ಮನೆ ದೇವರಾದಂತಹ ಕೆಂಕೇರಮ್ಮ ದೇವಾಲಯದಲ್ಲಿ ಬೆಳಗ್ಗೆಯಿಂದನೂ ಕೂಡ ವಿಶೇಷ ಪೂಜೆ ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯ ನಾನೀಗ ಆ ಒಂದು ದೇವಸ್ಥಾನದ ಬಳಿ ಇದ್ದೀನಿ, ನಿಮಗೆ ದೃಶ್ಯಾವಳಿಗಳಲ್ಲೂ ತೋರಿಸ್ತಾ ಹೋಗ್ತೀನಿ. ಏನು ಇದು ಡಿಕೆ ಶಿವಕುಮಾರ್ ಅವರ ಮನೆ ದೇವರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು, ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಾಗಿರ್ಬೋದು, ಚುನಾವಣೆಗೆ ಮುನ್ನ ಆಗಿರ್ಬೋದು, ಅಥವಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋಕ್ಕೂ ಮುಂಚೆನೇ ಕೂಡ ಈ ಒಂದು ದೇವಾಲಯಕ್ಕೆ ಬಂದು ಒಂದು ದೇವರಿಗೆ ನಮಿಸುವಂಥ ಒಂದು ಪದ್ಧತಿಯನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಇವತ್ತು ಕೂಡ ವಿಶೇಷವಾದಂಥ ಪೂಜೆಯನ್ನು ಇಲ್ಲಿ ಆಡಳಿತ ಮಂಡಳಿ ಹಾಗೆ ಕಾರ್ಯಕರ್ತರು ಕೂಡ ನೆರವೇರಿಸಿ ಬೆಳಗ್ಗೆಯಿಂದನೂ ವಿಶೇಷ ಅಂದರೆ ಅಭಿಷೇಕ ಮಾಡುವ ಮೂಲಕ ಹಾಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಸದ್ಯ ಈಗ ಏನು ಈ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ಇಲ್ಲಿಯ ಕಾರ್ಯಕರ್ತರು ಹಾಗೆ ಆಡಳಿತ ಮಂಡಳಿಯ ಮುಖ್ಯಸ್ಥರು ಕೂಡ ಇಲ್ಲಿ ಇದ್ದಾರೆ. ಮಾತನಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ, ಏನು ಹೇಳ್ತೀರಿ ಈ ಬಗ್ಗೆ? ಸರ್, ನಮ್ಮ ನೆಚ್ಚಿನ ನಾಯಕರು ಇವತ್ತು 4 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇಡೀ ಕರ್ನಾಟಕದ ಜನ ಇವತ್ತು ಈ ಪ್ರಮಾಣ ವಚನ ವಿಚಾರವಾಗಿ ಖುಷಿ ಪಡುವಂಥ ಒಂದು ವಿಷಯ ಆಗಿದೆ. ಹಾಗೆ ಕನಕಪುರದಲ್ಲಿ ಇವತ್ತು ನಮ್ಮ ಕೆಂಕೇರಮ್ಮ ಭಕ್ತ ಮಂಡಳಿಯಿಂದ ಹಾಗೂ ಜನತೆಯ ಪರವಾಗಿ ಒಂದು ಪೂಜೆಯನ್ನು ಕೆಂಕೇರಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೆ. ಬೆಳಗ್ಗೆನೇ ಇಟ್ಕೊಂಡು ಪೂಜೆ ಆ ತಾಯಿಯಿಂದ ಕಬ್ಬಳಮ್ಮ ಕೆಂಕೇರಮ್ಮನ ಆಶೀರ್ವಾದದಿಂದ ನಮ್ಮ ನಾಯಕರು ಇನ್ನು ಮುಂದೆ ರಾಷ್ಟ್ರಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೀಲಿ ಅಂತ ಬೇಡಿಕೊಂಡು ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು ದೇವರುಗಳು ಅಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಸರ್, ಈಗ ಪ್ರಮುಖವಾಗಿ ಈ ದೇವರು ಮನೆ ದೇವರು ಇಲ್ಲಿಗೆ ಬಂದು ಸಾಕಷ್ಟು ಬಾರಿ ಪೂಜೆಯನ್ನು ಸಲ್ಲಿಸ್ತಾರೆ. ಯಾವುದೇ ಶುಭ ಕಾರ್ಯಕ್ಕಾಗಿ ಬಂದಂಥ ಸಂದರ್ಭದಲ್ಲೂ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಬಗ್ಗೆ ಹೇಳೋದಾದರೆ ಸರ್, ಅವ್ರಿಗೆ ಈ ತಾಯಿ ಕೃಪೆ ಭಾಳ ಇದೆ. ಪ್ರತಿ ಸಲನೂ ಅವರು ನಾಮಿನೇಷನ್ ಮಾಡಬೇಕಾದ್ರೆ ಈ ತಾಯಿಯ ಪಾದದಲ್ಲಿ ಆ ನಾಮಿನೇಷನ್ ಪತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಇಲ್ಲಿಂದ ಮೆರವಣಿಗೆಯಲ್ಲಿ ಹೋಗಿ ಅವ್ರು ಯಾವಾಗಲೂ ನಾಮಿನೇಷನ್ ಮಾಡ್ತಾಯಿದ್ರು. ಅವರಿಗೆ ಸೋಲೇ ಇಲ್ಲ. ಆ ತಾಯಿಯ ಕೃಪೆ ಅವರಿಗೆ ಭಾಳ ಚೆನ್ನಾಗಿದೆ ಮತ್ತು ನಮ್ಮ ಕನಕಪುರದ ಜನತೆಯ ಆಶೀರ್ವಾದವೂ ಅವ್ರ ಮೇಲಿದೆ. ಯಾಕಂದರೆ ಇಡೀ ರಾಜ್ಯದಕ್ಕೆ 1,25,000 ಹೆಚ್ಚಿನ ಮತಗಳನ್ನು ಪಡೆದು ಅವರು ವಿಜೇತರಾಗಿದ್ದಾರೆ. ಯಾಕಂದರೆ ನಮ್ಮ ಕನಕಪುರದ ಜನತೆಯ ಆ ಒಂದು ಪ್ರೀತಿ ವಿಶ್ವಾಸ ಅವರು ಗಳಿಸಿದ್ದಾರೆ. ಹಾಗಾಗಿ ಜನತೆಯು ಅವ್ರನ್ನ ಕೈ ಬಿಡೋದಿಲ್ಲ. ಅದೇ ರೀತಿ ಆ ತಾಯಿನೂ ಅವ್ರಿಗೆ ಕೈ ಹಿಡಿದಿದ್ದಾಳೆ. ಹೀಗಾಗಿ ಆ ಒಂದು ಶ್ರಮದಿಂದ ಅವರು ಇವತ್ತು ಮಾನ್ಯ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾಯಿದ್ದಾರೆ. ನಮ್ಮ ಇಡೀ ಕನಕಪುರ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಇದೆ. ನೀವು ಎಲ್ಲ ಆ ಹಬ್ಬ ತಾವು ವೀಕ್ಷಿಸಬಹುದು. ಮತ್ತು ಈ ಕುಡಿಯುವ ನೀರಿಗೆ ಇಡೀ ಕನಕಪುರ ಮಾದರಿ.
ಎಲ್ಲಿಂದ ಎಲ್ಲಿಗಾದರೂ ಹೋಗಿ ಕುಡಿಯುವ ಶುದ್ಧ ನೀರು 5 ರೂಪಾಯಿ ಹಾಕಿದ್ರೆ 20 ಲೀಟ್ರ್ ನೀರು. ಇಲ್ಲಿ ಕೆಲವು ಕಡೆ ಒಂದು ಬಾಟ್ಲಿಗೆ 20 ರೂಪಾಯಿ ನೀರು ಕೊಡಬೇಕು 1 ಲೀಟ್ರಿಗೆ. ಅವ್ರು 5 ರೂಪಾಯಿಗೆ 20 ಲೀಟ್ರು ಜನತೆ ಶುದ್ಧ ನೀರು ಕುಡಿಬೇಕು, ಆರೋಗ್ಯವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಹಳ್ಳಿಲೂ ಸರ್ಕಾರದ ಒಂದರಿಂದ ಹಣವನ್ನು ಅವರು ನಿರೀಕ್ಷಣೆ ಮಾಡದೆ ಅವ್ರದ್ದೇ ಆದಂಥ ಒಂದು ಟ್ರಸ್ಟನ್ನು ಕಟ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಒಂದು ಘಟಕ ಮಾಡಿದ್ದಾರೆ. ಬೇರೆ ಕಡೆಯವರೆಲ್ಲ ಪಾಪ ಹೈದರಾಬಾದಿನಿಂದ OIC ಬಂದು ಇಲ್ಲಿ ಶುದ್ಧ ನೀರು ಹೇಗಿದೆ, ಯಾವ ರೀತಿ ಮಾಡಿದ್ದಾರೆ ಇವರು ಅನ್ನೋದನ್ನು ನೋಡಿಕೊಂಡು ಹೋಗಿದ್ದಾರೆ. ಹಾಗೆ ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಬೇರೆ ಬೇರೆ ಮುಖ್ಯಮಂತ್ರಿನೂ ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಬಂದು ವೀಕ್ಷಣೆ ಮಾಡೋ ಥರ ಇವರು ನಮ್ಮ ಸಾಹೇಬರು ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ ಸರ್. ಸರ್, ನಿಮ್ಮ ಕ್ಷೇತ್ರದ ಸೋಲಿಲ್ಲದ ಸರ್ದಾರ DK ಶಿವಕುಮಾರ್ ಅವರು ಏನು ಹೇಳ್ತೀರಿ? ಸರ್, ಏನು DK ಶಿವಕುಮಾರ್ ಅವರು ಈಗ ಏನು ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರು ಚಿಕ್ಕದಿಂದ ಏನು ಹೋರಾಟ ಮಾಡ್ಕೊಂಡು ಬಂದವರಲ್ಲ ಪಾರ್ಟಿ, ಅದು ಒಂದು ಅದೊಂದು ಪ್ರತಿಫಲ ಇವತ್ತು ಅವರು ಇದು ಮಾಡ್ತಾವ್ರೆ. ತಾಯಿ ಕೆಂಕೇರಮ್ಮನ ಆಶೀರ್ವಾದ ಅವ್ರ ಮೇಲೆ ಇರಲಿ. ಈ ಏನು ಅದು ನಮ್ಮ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಕಲ್ಪಿಸಿಕೊಟ್ಟಂಥ ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಕಾನ್ಪುರ ಜನತೆ ಅವ್ರಿಗೆ ಕೃತಜ್ಞತೆ ಹೇಳ್ತಾ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸರ್, ಕ್ಷೇತ್ರ ಅಭಿವೃದ್ಧಿ ಆದಾಗೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ಸಾಕಷ್ಟು ನಿರೀಕ್ಷೆ ಜನರಲ್ಲಿದೆ. ಈ ಬಗ್ಗೆ ಏನಾದ್ರು ಸಲಹೆ ಅಥವಾ ಸೂಚನೆಗಳು ಈ ಥರದ್ದು ಏನಾದ್ರು ಕೊಡೋಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮ್ಮ ಇವರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಆಡಳಿತ ಮಂಡಳಿಯಿಂದ. ಮತ್ತು ಅವರು ಈಗ ನಮ್ಮ ಕನಕಪುರ ತಾಲೂಕಿಗೆ ಮುಖ್ಯಮಂತ್ರಿ ಅಲ್ಲ, ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಜನ ನೆಚ್ಚುವಂಥ ಕೆಲಸಗಳು ಮಾಡಬೇಕು. ಅದರಲ್ಲೂ ನಮಗೆ ಮೇಕೆದಾಟು ಯೋಜನೆ ಬಹಳ ಪ್ರಾಮುಖ್ಯವಾದದ್ದು. ಏಕೆಂದರೆ ನಮ್ಮ ಅರ್ಧ ಕರ್ನಾಟಕಕ್ಕೆ ನೀರು ಒದಗಿಸುವಂಥ ಯೋಜನೆ ಅದು. ಅವರ ಅಧಿಕಾರ ಅವಧಿಯಲ್ಲಿ ಆ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮಲ್ಲಿ ಆಶಿಸ್ತಾ ಇದ್ದೀವಿ ಸರ್. ಇದಿಷ್ಟು ಇಲ್ಲಿಯ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಕನಕಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.